ಸರ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿ ಬರುತ್ತೆ ಅಡ್ರೆಸ್ ಇದು? ಸರ್ ಇದು ಬಂದು ಮಲ್ಲತ್ತಳ್ಳಿ ಲೇಕ್ ಅಡ್ಜಸೆಂಟ್ ಸೈಟ್ ಇದು ಪ್ರಾಪರ್ಟಿ. ಓಕೆ, ಬನ್ನಿ. ಇದು ಕನ್ಸ್ಟ್ರಕ್ಷನ್ ಬಂದು ನಮ್ ಬ್ರದರ್ದು ನ್ಯೂ ಟೆಕ್ ಇನ್ಫ್ರಾ ಅಂತ. ನಮ್ಮಲ್ಲಿ ಆರ್ಕಿಟೆಕ್ಟ್, ಪ್ಲಾನಿಂಗ್ ಮತ್ತೆ ನಿಮ್ಗೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತೀವಿ. ಇಂಟೀರಿಯರ್ ಡಿಸೈನ್ ಮಾಡಿ ನಿಮ್ಗೆ ಫೈನಲ್ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಎಲ್ಲ ನಮ್ಮಲ್ಲೇ ಇದೆ. ಇಂಟೀರಿಯರ್ ಬೇಕಂದ್ರೆ ಇಂಟೀರಿಯರ್ ಮಾಡ್ತೀವಿ, ನಿಮ್ಗೆ ಪ್ರೀ ಫ್ಯಾಬ್ರಿಕೇಟೆಡ್ ಬಿಲ್ಡಿಂಗ್ಸ್ ಬೇಕಾದ್ರೆ ಬಿಲ್ಡಿಂಗ್ಸ್ ಮಾಡ್ತೀವಿ. ಸೊ ನಮ್ದು ಮೇನ್ ಬಿಸ್ನೆಸ್ ಬಂದು ಇಂಟೀರಿಯರ್, ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ಇದೆ. ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಎರಡು ಮಾಡ್ತೀವಿ. ಸೊ ಇದು ಬಂದು ಕಾಟನ್ ಸ್ಟೀಲ್ ಅಂತ ಹೇಳಿ, ಇದು ಇನ್ನು ಆಕ್ಸಿಡೈಸ್ ಆಗಕ್ಕೆ ವೇಟ್ ಮಾಡ್ತಾ ಇದೀವಿ. ಪೂಜೆ ಆಗಿದೆ, ಒಂದು 10-15 ಡೇಸ್ ಬೇಕಾಗುತ್ತೆ ಆಕ್ಸಿಡೈಸ್ ಆಗೋದಕ್ಕೆ. ಇದು ರಸ್ಟ್ ಹಿಡಿಯುತ್ತೆ. ರಸ್ಟ್ ಹಿಡಿದ್ಮೇಲೆ ಇದ್ರ ಮೇಲೆ ಲ್ಯಾಕರ್ ಫಿನಿಶ್ ಮಾಡ್ತೀವಿ ನಾವು. ಲ್ಯಾಕರ್ ಫಿನಿಶ್ ಮಾಡಿದಾಗ ನಿಮ್ಗೆ ಆಂಟಿಕ್ ಲುಕ್ ಬರುತ್ತೆ. ಸೊ ಈಗೆಲ್ಲ ಕೇಳ್ತಾರದು ಏಸ್ಥೆಟಿಕ್ ವೈಸ್ ಆಂಟಿಕ್ ಲುಕ್ ಬೇಕು ಅಂತ ಕೇಳ್ತಾರೆ. ಆ ಟೈಮಲ್ಲಿ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಆಕ್ಚುಲಿ ಇದು ಪೇಂಟ್ ಫಿನಿಶ್ ಗೆ ಪ್ಲಾನ್ ಮಾಡಿದ್ವಿ, ಬಟ್ ಕಸ್ಟಮರ್ ಬೇಡ, ನನ್ಗೆ ವೈಟ್ ಥೀಮೇ ಬೇಕು ಅಂತ ಹೇಳಿದ್ರು. ಲಾಸ್ಟ್ ಮಿನಿಟ್ ಅಲ್ಲಿ ಇದ್ ಮಾಡಿದ್ವಿ. ಬನ್ನಿ ಓಡೋಣ. ಅದಕ್ಕೆ ಮುಂಚೆ ಯಾವ ಏರಿಯಾ ಸರ್ವ್ ಮಾಡ್ತೀರಾ ನೀವು? ಸರ್ ಆಲ್ ಓವರ್ ಬ್ಯಾಂಗ್ಳೂರ್ ಮಾಡ್ತೀವಿ. ನಿಮ್ಗೆ ಕರ್ನಾಟಕ ಕೂಡ ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಮಾಡ್ಕೊಡ್ತೀವಿ. ಹೈದ್ರಾಬಾದ್ ಅಲ್ಲಿ ನಡೀತಾ ಇದೆ ಪ್ರಾಜೆಕ್ಟ್ಸ್ ಎಲ್ಲ. ಅಂದ್ರೆ ಸೌತ್ ಇಂಡಿಯಾನು ಮಾಡ್ತಾ ಇರ ಅಂತ ಆಯ್ತು. ಸೌತ್ ಇಂಡಿಯಾ ಮಾಡ್ತೀವಿ ಸರ್. ಇದು ಬಂದು ಕಸ್ಟಮರ್ ಸ್ಕೋಪ್ ಅಲ್ಲಿ ಇತ್ತು, ಲ್ಯಾಂಡ್ಸ್ಕೇಪಿಂಗ್. ಸೊ ಇದು ಅವ್ರದೇ ಸೆಲೆಕ್ಷನ್, ಅವರು ಇದ್ ಮಾಡಿದ್ದು. ಎಕ್ಸಿಕ್ಯೂಷನ್ ಅವರೇ ಮಾಡ್ಕೊಂಡ್ರು. ನಮ್ದೇನಂದ್ರೆ ನಮ್ದು ಇದು ಐಡಿಯಾ ಕೊಟ್ವಿ ಅಷ್ಟೇ, ಈ ತರ ಮಾಡ್ಬೇಕು. ಸೊ ಸೇಮ್ ಟೀಮ್ನೇ ನಾವು ಅಲ್ಲಿ ಯೂಸ್ ಮಾಡಿದೀವಿ. ವಿಂಡೋ ಇದೆಯಲ್ಲ, ಆ ಕಟ್ಔಟ್ಗೆ ಸೇಮ್ ನಿಮಗೆ ಅದು ಕೂಡ ಆಂಟಿಕ್ ಲುಕ್, ಕಾಟನ್ ಸ್ಟೀಲ್ ಆಂಟಿಕ್ ಲುಕ್ ಬರ್ಲಿ ಅಂತ ಹೇಳಿ ಕಾಟನ್ ಸ್ಟೀಲ್ ಯೂಸ್ ಮಾಡಿದೀವಿ. ಸೊ ಅದು ಆಕ್ಸಿಡೈಸ್ ಆಗ್ತಿದೆ. ಅದು ಸ್ವಲ್ಪ ಟೈಮ್ ಆದ್ಮೇಲೆ ಅದೆಲ್ಲ ಫೈನಲ್ ಆದ್ಮೇಲೆ ಲ್ಯಾಕರ್ ಫಿನಿಶ್ ಮಾಡಿ ಇದ್ ಮಾಡ್ತೀವಿ. ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಸೊ ವುಡನ್ ಸೇಮ್ ಟೀಮ್ನೇ ಇಲ್ಲೂ ತಗೊಂಡಿದೀವಿ. ಬನ್ನಿ ಮನೆ ಒಳಗೆ ಹೋಗೋಣ, ತೋರಿಸ್ತೀನಿ. ಇದು ಸೆನ್ಸರ್ ಲೈಟ್ಸ್, ಅದೆಲ್ಲ ಫ್ಲೋರಿಂಗ್ ಎಲ್ಲ ಸೆನ್ಸರ್ ಲೈಟ್ ಆಗಿದೆ ನೈಟ್ ಹೊತ್ತು. ಸೊ ಇದು ಬಂದು ನಮ್ ಟೀಮ್ ಅಲ್ಲೇ ಸೆಲೆಕ್ಟ್ ಸ್ಟೆಪ್ಸ್ ಅಲ್ಲಿ ಅದು ಈವ್ನಿಂಗ್ ಲಿಟ್ ಆಗುತ್ತೆ. ಇವಾಗ ಲಿಟ್ ಆಗುತ್ತೆ ಸೆನ್ಸರ್ ಬಂದ್ರೆ, ಮೋಷನ್ ಸೆನ್ಸರ್ಗೆ. ಇದು ಕಾನ್ಸೆಪ್ಟ್, ಇದು ಫುಲ್ ಟೀಕ್ ವುಡ್ ಅಲ್ಲಿ ಇದೆ, ಸಾಲಿಡ್ ಟೀಕ್ ಇದು. ಸೊ ಸೇಮ್ ಕಾನ್ಸೆಪ್ಟೇ ನಾವು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣ್ಲಿ ಅಂತ, ಸ್ವಲ್ಪ ರಿಚ್ ಆಗಿ ಬರ್ಲಿ ಅಂತ ಮಿನಿಮಲಿಸ್ಟಿಕ್ ಆಗಿ ಇದ್ ಮಾಡಿದೀವಿ. ಡಿಸೈನ್ ಆಗಿದೆ. ಅದೇನು ಫಿಶ್ ಪಾಂಡ್? ಇದು ಫಿಶ್ ಪಾಂಡ್. ಸೊ ಎಲ್ಲ ಕ್ಲೀನಿಂಗ್ ಮಾಡಿ ರೆಡಿ ಮಾಡ್ಬೇಕು. ಟೈಮ್ ತಗೊಳತ್ತೆ ಇದಕ್ಕೆ 10-15 ಡೇಸ್. 95% ಕಂಪ್ಲೀಟ್ ಆಗಿದೆ. 95% ಕಂಪ್ಲೀಟ್ ಆಗಿದೆ. ಇನ್ 5% ಟಚ್ ಅಪ್ ಇದೆ, ಅದು ಕ್ಲಿಯರ್ ಮಾಡಬೇಕು. ಇದು ಯಾವ ತರ ಕಾನ್ಸೆಪ್ಟ್? ಇದು ಬಂದು ರಷ್ಯನ್ ಬರ್ಜ್ ಅಂತ ಪ್ಲೈ. ಇದು ಡೈರೆಕ್ಟ್ ಪಾಲಿಶ್ ಮಾಡ್ಬೋದು ನೀವು, ವಿನಿಯರ್ ಬೇಕಾಗಿಲ್ಲ, ಏನಿಲ್ಲ. ಸೊ ನಿಮ್ಗೆ ಸಾಲಿಡ್ ವುಡ್ ಫೀಲೇ ಬರುತ್ತೆ ಇದಕ್ಕೆ. ಇದು ರಷ್ಯನ್ ಬರ್ಜ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲಿ. ಥ್ರೂ ಔಟ್ ದ ಏರಿಯಾ ಇದೇ ಕಾನ್ಸೆಪ್ಟೇ, ಅಂದ್ರೆ ಇದೇ ಫ್ಲೋನೇ ಇದೆ ಡಿಸೈನ್ ಅಲ್ಲಿ. ಇದೇನ್ ಸರ್ ಇಲ್ಲಿ ಓಪನ್ ಆಗಿದೆ? ಇದು ಬಂದು ಓಪನ್ ಅಂದ್ರೆ ಇದು ದೇವಸ್ಥಾನ, ಅಂದ್ರೆ ಟೆಂಪಲ್ ಥೀಮ್ ಅಲ್ಲಿ ಮಾಡಿದ್ದು. ಸೊ ನೀವ್ ಅದ್ ಕಡೆ ಬಂದ್ರೆ ನಿಮ್ಗೆ ದೇವಸ್ಥಾನ ತರಾನೇ ಕಾಣುತ್ತೆ ನಿಮ್ ಒಳಗಡೆ, ಮನೆ ಒಳಗಡೆ. ಒರಿಜಿನಲ್ ಟೆಂಪಲ್ ಅಲ್ಲಿ ಇರುತ್ತಲ್ಲ ಆ ತರ. ಹೌದೌದು, ಡಿಟೋ ಆಗೇ ಇದೆ. ಇದು ಬಂದು ಟಿವಿ ಯೂನಿಟ್ ಇದು. ಇದೇನು ಸರ್ ಇದು? ಈ ತರ ಸರ್ ಇಲ್ಲಿ ನಾವು ಒಂದು ಕೀ ಹೋಲ್ ಕೊಟ್ಟಿದೀವಿ. ಕೀ ಹೋಲ್ ಅಂತ ಹೇಳಿದ್ರೆ ಕೀನೆಲ್ಲ ಹ್ಯಾಂಗ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿದೀವಿ. ಲೈಟಿಂಗ್ ಇತ್ತಲ್ಲ, ಅದು ಕಾಣಬಾರ್ದು ಅಂತ ಹೇಳಿ ಇದೊಂದು ಥೀಮ್ ಮಾಡಿದೀವಿ ಅಷ್ಟೇ. ಜಸ್ಟ್ ಕೀ ತಗೊಳ್ಳೋ. ಇದೇನ್ ಸರ್ ಇದು? ಹೋಟೆಲ್ ಸೂಟ್ ತರ ಇದೆ. ಇದು ಹೋಟೆಲ್ ಸೂಟ್ ಅನ್ಬೋದು, ಬಟ್ ಇಲ್ಲೇನಾಗಿದೆ ಅಂದ್ರೆ ಇದೆಲ್ಲ ವಿನಿಯರ್ ಫಿನಿಶ್ ಇದೆ. ಈ ಏರಿಯಾ ಎಷ್ಟು ವಿನಿಯರ್ ಫಿನಿಶ್ ವಿತ್ ಗ್ಲಾಸ್, ಲ್ಯಾಕರ್ ಗ್ಲಾಸ್ ಬರುತ್ತೆ. ಮಧ್ಯದಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಇದೆ, ಹೈಲೈಟ್ ಆಗುತ್ತೆ. ಪಾಲಿಶಿಂಗ್ ನಡೀತಾ ಇದೆ, ಸೊ ಅದಕ್ಕೋಸ್ಕರ ಕವರ್ ಮಾಡಿದೀವಿ. ಮತ್ತೆ ಇದು ಬಂದು ಬೆವೆಲ್ಡ್ ಥೀಮ್ ಯೂಸ್ ಮಾಡಿದೀವಿ ಇಲ್ಲಿ. ಅದು ಆಂಡುಲೇಷನ್ ಕಾಣ್ತಿದೆಯಲ್ಲ, ಎಲ್ಲರೂ ಫ್ಲಾಟ್ ಮಾಡ್ತಾರೆ, ಅದನ್ನ ನಾವು ಬೆವೆಲ್ ಮಾಡಿದೀವಿ. ಸೊ ನಮ್ದು ಲೈಟಿಂಗ್ ಕಾನ್ಸೆಪ್ಟ್ ನೋಡಿ ಈ ತರ ಬರುತ್ತೆ. ನಿಮ್ಗೆ ಲೈಟಿಂಗ್ ಮಿನಿಮಲಿಸ್ಟಿಕ್ ಇರುತ್ತೆ, ಕಾಬ್ ಲೈಟ್ಸ್ ಇರುತ್ತೆ. ನಿಮ್ಗೆ ಏರಿಯಾ ಮಾತ್ರ ಫೋಕಸ್ ಆಗುತ್ತೆ. ಟಾಪ್ ಅಲ್ಲಿ ಯಾವ ತರ ಬರುತ್ತೆ ಲೈಟ್? ಟಾಪ್ ಅಲ್ಲಿ ಡಿಸೈನರ್ ಶಾಂಡಲಿಯರ್ ಬರ್ತಿದೆ, ನಾವೇ ಕೊಟ್ಟಿದೀವಿ ಡಿಸೈನ್, ವೇಟ್ ಮಾಡ್ತಾ ಇದೀವಿ. ಸೊ ಅದು ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಬಂದು ಹ್ಯಾಂಗಿಂಗ್ ಮಾಡ್ತೀವಿ. ಎಷ್ಟು ಇಂಚಿನ ಟಿವಿ ಆಗ್ಬೇಕಾಗುತ್ತೆ ಇಲ್ಲಿ? ಇಲ್ಲಿ ಥಿಯೇಟರ್ ಸ್ಕ್ರೀನ್ ಬೇಕಾಗತ್ತೆ ಅನ್ಸುತ್ತೆ. ಅದು ಬಾಲ್ಕನಿ. ಸರ್ ನೀವು ದೇವಸ್ಥಾನ ಅಂತಿದ್ರಲ್ಲ, ಇಲ್ಲಿ ನೋಡಿ ದೇವಸ್ಥಾನಕ್ಕಿಂತ ಒಂದ್ ಲೆವೆಲ್ ಮೇಲಿದೆ ಇದು. ಏನು ಉಂಟು ಸರ್ ಇದು? ಸರ್ ಇದು ಒಂದು ಸಾಲಿಡ್ ಟೀಕ್. ಇದು ನಮ್ಮ ಇನ್ಫ್ರಾ ಟೀಮ್ ಇದೆಲ್ಲ, ನಮ್ಮ ಬ್ರದರ್
ಅವ್ರದೇ ಫುಲ್ ಡಿಸೈನು. ಒಂದು ನಾರ್ತ್ ಇಂಡಿಯಾ ಮತ್ತೆ ಸೌತ್ ಇಂಡಿಯಾದಲ್ಲಿ ಒಂದು 6-7 ದೇವಸ್ಥಾನ ನೋಡಿ ಆ ಕಾನ್ಸೆಪ್ಟ್ ನ ಇಲ್ಲಿ ಅಪ್ಲೈ ಮಾಡಿದೀವಿ ನೋಡಿ. ಇಲ್ಲಿ ನಿಮ್ಗೆ ಹೂವ ಇದೆಲ್ಲಾನು ನಾರ್ತ್ ಇಂಡಿಯಾದಲ್ಲಿ ಒಂದು ದೇವಸ್ಥಾನ ನೋಡ್ಕೊಂಡ್ಬಂದು ಅದನ್ನ ಮಾಡಿದ್ದು. ಸೊ ಒಳಗಡೆ ಇದ್ ಮಾಡಿದಾಗ ನಿಮ್ಗೆ ಈಗ ಕಾಣುತ್ತೆ ನೋಡಿ, ಸೀಲಿಂಗ್ ನೋಡಿ ನಿಮ್ಗೆ ಯಾವ್ದೋ ಒಂದು ಹಳೇ ಕಾಲದ ದೇವಸ್ಥಾನ ನೋಡಿದಂಗ ಆಗತ್ತೆ. ಓಕೆ, ಪ್ರದಕ್ಷಿಣೆ ಆಗ್ಬಾರ್ದು, ಸುತ್ತ ಜಾಗ ಇದೆ. ಅವ್ರು ಆರಾಮಾಗಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ದೇವಸ್ಥಾನ ತರನೇ ಯೂಸ್ ಮಾಡ್ಕೋಬಹುದು ಇಲ್ಲಿ. ಓಕೆ ಓಕೆ. ಹಿಂಗೆ ಬನ್ನಿ, ಒಂದ್ ರೌಂಡ್ ಹಾಕ್ಬೋದು ನೀವು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ನೈಸ್ ಕಾನ್ಸೆಪ್ಟ್ ಸರ್. ಒಳಗಡೆ ಲೈಟಿಂಗ್ ಬಂದಿದೆ. ಸೊ ಅದಕ್ಕೆ ಇನ್ನೊಂದು ಚೂರ್ ಕೆಲಸ ಇದೆ, ಫೈನಲ್ ಟಚ್ ಅಪ್. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದೀವಿ. ಇದೇನಿದು ಹೈ ರೈಸ್ ವಿಂಡೋ ಸರ್? ಇದೆಲ್ಲ ಹೈ ರೈಸ್ ವಿಂಡೋ ಸರ್. ಇದು ನಿಮ್ಗೆ 20 feet ಹತ್ತಿರ ಬರುತ್ತೆ. ಸೊ ನಿಮ್ಗೆ ಅಲ್ಲಿಂದ ಕರ್ಟನ್ ಮೇಲಿಂದ ಡ್ರಾಪ್ ಆಗುತ್ತೆ. ಓಕೆ, ಮೋಟರೈಸ್ ಕರ್ಟನ್ ನಿಮ್ಗೆ ಕರ್ಟನ್ಸ್ ಮೇಲಿಂದ ಡ್ರಾಪ್ ಆಗುತ್ತೆ. ಸ್ವಲ್ಪ ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ಇರುತ್ತಲ್ವಾ? ಅಂದ್ರೆ ನಿಮ್ ಸೇಫ್ಟಿ ವೈಸು ಡಬಲ್ ಗ್ಲೇಸಿಂಗ್ ಇದೆ ಇದರಲ್ಲಿ. ನೀವು ಗ್ಲಾಸ್ ಬ್ರೇಕ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಸ್ಯಾಂಡ್ವಿಚ್ ಗ್ಲಾಸ್ ಇದೆ ಇದರಲ್ಲಿ. ಓಕೆ, ಸೊ ಡಬಲ್ ಗ್ಲೇಸಿಂಗ್ ಇದು ನಿಮ್ಗೆ ಸ್ಟ್ರೆಂತ್ ವೈಸ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೇಫ್ಟಿ ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಇದು ಬಂದು ಇದ್ರ ಹಿಂದೆ ಹೋಮ್ ಥಿಯೇಟರ್ ತರ ಮಾಡಿದೀವಿ. ಅಂದ್ರೆ ಜಸ್ಟ್ ಮನೆಯವ್ರಿಗೆ ಮಾತ್ರ, ಹೋಮ್ ಥಿಯೇಟರ್ ಅನ್ನಂಗಿಲ್ಲ, ಒಂಥರ ಎಂಟರ್ಟೈನ್ಮೆಂಟ್ ರೂಮ್. ಬನ್ನಿ ನೋಡೋಣ ಅದನ್ನು. ಇದಿನ್ನು ಪಾಲಿಶ್ ನಡೀತಾ ಇದೆ. ಫೈನಲ್ ಪಾಲಿಶ್ ಆದ್ರೆ ನಿಮ್ಗೆ ಆ ಫಿನಿಶ್ ಬರುತ್ತೆ. ಜಸ್ಟ್ ಇನ್ನು ಪಾಲಿಶ್ ಆಗ್ತದೆ. ಈಗ ಇದು ಬಂದು ಕೋಸಿ ಫೀಲ್ಗೋಸ್ಕರ ಅಂದ್ರೆ ನಿಮ್ಗೆ ಡಾರ್ಕ್ ಶೇಡ್ ಅಲ್ಲಿ ತಗೊಂಡಿದೀವಿ. ಜಸ್ಟ್ ಪೇಂಟ್ ಅಲ್ಲಿ ಅಷ್ಟೇ ಪ್ಲೇ ಮಾಡಿದೀವಿ, ಏನಿಲ್ಲ. ಇಲ್ಲಿ ಪೇಂಟ್ ಅಲ್ಲಿ ನಿಮ್ಗೆ ಈ ಎಸ್ಥೆಟಿಕ್ ಬರುತ್ತೆ, ಏನು ಇಲ್ಲ. ಇಲ್ಲಿ ನಿಮ್ಗೆ ಕರ್ಟನ್ಸ್ ಬರುತ್ತೆ, ಹೋಮ್ ಥಿಯೇಟರ್ಗೆ ಕರ್ಟನ್ಸ್ ಬರುತ್ತೆ, ಡ್ರಾಪ್ ಆಗುತ್ತೆ. ಓಕೆ, ನಿಮ್ಗೆ ಡಬಲ್ ಗ್ಲೇಸಿಂಗ್ ಅಂತ ಹೇಳಿದ್ನಲ್ಲ, ಇದು ಡಬಲ್ ಗ್ಲೇಸಿಂಗ್. ನಿಮ್ಗೆ ಹೊರಗಡೆ ಸೌಂಡ್ ಹೊರಗಡೆ ಹೋಗಲ್ಲ, ಹೊರಗಡೆ ಸೌಂಡ್ ಒಳಗಡೆ ಬರಲ್ಲ. ಒಳಗಡೆ ಹಂಗೆ ಯೂಸ್ ಆಗುತ್ತೆ ಇದು. ಇಲ್ಲಿ ಏನ್ ಸೋಫಾಸ್ ಬರುತ್ತಾ? ಇಲ್ಲಿ ಲೋ ಸೀಟಿಂಗ್ ಸೋಫಾಸ್ ಬರುತ್ತೆ. ಇದೆಲ್ಲ ಕರ್ಟನ್ಸ್ ಅಲ್ಲಿ ಕವರ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತೀವಿ, ಎಲ್ಲ ಕ್ಲೀನ್ ಆದ್ಮೇಲೆ ಕರ್ಟನ್ಸ್ ಹಾಕಿ ಕ್ಲಿಯರ್ ಮಾಡೋಣ ಅಂತ. ಈ ತರ ಅಕಾಸ್ಟಿಕ್ ಎಲ್ಲ ಏನಾದ್ರು ಮಾಡಿಸ್ತೀರಾ ಸರ್? ಅಕಾಸ್ಟಿಕ್ಸ್ ಅಂದ್ರೆ ಇಲ್ಲೇನ್ ಅಂತ ಸೌಂಡ್ ಎಫೆಕ್ಟ್ಸ್ ಬರೋದಿಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಎಕೋ ರೆಸೊನೆನ್ಸ್ ಇದೆ, ಲೈಟ್ ಆಗಿದೆ. ಬಟ್ ಸೋಫಾಸ್ ಎಲ್ಲ ಬಂದ್ಮೇಲೆ ನಿಮ್ಗೆ ರೆಸೊನೆನ್ಸ್ ಅಂದ್ರೆ ಸೌಂಡ್ ಡೆಡ್ ಆಗುತ್ತೆ. ಸೊ ಅದ್ರದ್ದೇನು ಪ್ರಾಮುಖ್ಯತೆ ಬೇಕಾಗಿಲ್ಲ, ಅಂತ ಸೌಂಡು ಇಡೋದಿಲ್ಲ ಇವರು. ಜಸ್ಟ್ ಇಲ್ಲಿ ಪ್ರೊಜೆಕ್ಟರ್ ಇದೆ, ಅಲ್ಲಿ ಸ್ಕ್ರೀನ್ ಡ್ರಾಪ್ ಸ್ಕ್ರೀನ್ ಬರುತ್ತೆ. ಸೊ ಅದು ಯೂಸ್ ಮಾಡ್ತಾರೆ. ಇದು ಬಂದು ಫ್ಯಾಮಿಲಿ ವಾಲ್ಗೆ ಅಂತೇಳಿ ನಾವು ಫ್ರೆಂಚ್ ಮೋಲ್ಡಿಂಗ್ ಮಾಡಿದೀವಿ. ಬಟ್ ಅದೇ ಈಗ ಜಸ್ಟ್ ಪೂಜೆ ಆಗಿದೆ, ಮನೆಗೆ ಬರ್ತಾರೆ ಅವರು. ಸೊ ಟಚ್ ಅಪ್ ಎಲ್ಲ ಮಾಡಿ ಫ್ರೆಂಚ್ ಮೋಲ್ಡಿಂಗ್ ಅಲ್ಲೂ ನಿಮ್ಗೆ ಫ್ರೆಂಚ್ ಬಿಲ್ಡಿಂಗ್ ಅಲ್ಲಿ ಇರ್ತಲ್ಲ ಆ ತರ ಇದು? ಹೌದು. ನಿಮ್ಗೆ ಏನಂದ್ರೆ ಇದು ಖರ್ಚು ತುಂಬಾ ಕಮ್ಮಿ. ಓಕೆ, ನೀವು 10,000 5,000 ಖರ್ಚು ಮಾಡೋದು ಈ ತರ ವಾಲ್ ಡೆಕೋರೇಟ್ ಮಾಡ್ಕೊಂಡು ನಿಮ್ ಫೋಟೋ ಹಾಕೋಬಹುದು. ಓಕೆ ಓಕೆ. ಅಂದ್ರೆ ಇನ್ನ ಲೈಟಿಂಗ್ ವರ್ಕ್ ಲೈಟಿಂಗ್ ವರ್ಕ್ ಇದೆ, ಇನ್ನೂ ಇದೆ. ಓಕೆ ಓಕೆ. ಅದೆಲ್ಲ ಕಂಪ್ಲೀಟ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದ್ರೆ ಚೆನ್ನಾಗಿ ಕಾಣುತ್ತೆ. ಈ ರೂಮ್ ಅಲ್ಲಿ ಏನು ಖರ್ಚಾಗಿಲ್ಲ ಸರ್, ತುಂಬಾ ಇಷ್ಟ ಖರ್ಚಾಗಿಲ್ಲ. ಇಲ್ಲಿ ಫ್ಯಾಮಿಲಿ ಏರಿಯಾ ಇದು, ಫ್ಯಾಮಿಲಿ ವಾಲ್ ಇದು. ಅವ್ರದ್ದು ಫೋಟೋಸ್ ಎಲ್ಲ ಹಾಕಿ ಹೈಲೈಟ್ ಮಾಡ್ಬೇಕಾಗುತ್ತೆ. ಈ ಕಡೆ ಲಾನ್ ಇದೆಯಾ? ಹಿಂದೆ ಲಾನ್ ಇದೆ. ಹಿಂದೆನೂ ಒಂದು ಸೆಟ್ ಬ್ಯಾಕ್ ಒಂದು 12 feet 13 feet ಬಿಟ್ಟಿದ್ದಾರೆ ಹುಷಾರು. ಅವ್ರಿಗೆ ಬಾರ್ಬಿಕ್ಯೂ ಏರಿಯಾ ಇದು. ಏನಿದೆ? ಬಾರ್ಬಿಕ್ಯೂ ಪಾರ್ಟಿ ಮಾಡೋದಕ್ಕೆ ಅವ್ರಿಗೆ. ಬ್ಯಾಕ್ ಸೈಡ್ ಎಲಿವೇಶನ್ ಹೀಗಿದೆ ನೋಡಿ. ನೈಸ್. ಬನ್ನಿ ಡೈನಿಂಗ್ ಏರಿಯಾ ಮತ್ತೆ ಕಿಚನ್ ಏರಿಯಾ ತೋರಿಸ್ತೀನಿ ನಿಮ್ಗೆ. ಇದು ಒಂದು ಡೈನಿಂಗ್ ಏರಿಯಾ. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ ನಿಮ್ಗೆ. ಇದು ಒಂದು ಕ್ರಾಕರಿ ಯೂನಿಟ್. ಕ್ರಾಕರಿ ಯೂನಿಟ್ ಅಲ್ಲಿ ಏನಿಲ್ಲ, ಮಿನಿಮಲಿಸ್ಟಿಕ್. ಸೊ ನಾವು ಪೇಂಟ್ ಗೆ ಮ್ಯಾಚ್ ಮಾಡೋದಕ್ಕೆ ಅಂತೇಳಿ ಇದೊಂದು ಏರಿಯಾ ಸಪರೇಟ್ ಮಾಡಿದೀವಿ. ಸೊ ನಿಮ್ಗೆ ಸೇಮ್ ಪೇಂಟ್ ಎಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಆ ರಸ್ಟಿಕ್ ಫೀಲ್ ಬೇಕು ಅಂತೇಳಿ ರೋಸ್ ಗೋಲ್ಡ್ ಮಿರರ್ ಹಾಕಿದೀವಿ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಇದಕ್ಕೆ ಬ್ಲೆಂಡ್ ಆಗ್ತಿದೆ. ಈ ಏರಿಯಾ ಒಂಥರ ಬಾರ್ ಕೌಂಟರ್ ತರ ಕಾಣಿಸ್ತಾ ಇದೆ. ಬಾರ್ ಕೌಂಟರ್ ಅದೇ ಬೇಕು ಅಂತ ಹೇಳಿದ್ರು ಮಾಡಿದೀವಿ. ಅದು ಯೂಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇದು ಪಿಜನ್ ಅಂತ ಹೇಳ್ತೀವಿ. ವೈನ್ ವೈನ್ ಬಾಟಲ್ಸ್ ಎಲ್ಲ ಇಡೋದಕ್ಕೆ. ಓಕೆ. ಇದಾದ್ಮೇಲೆ ಈ ಏರಿಯಾ ಇಲ್ಲಿಂದ ಫುಲ್ ಶಿಫ್ಟ್ ಆಗುತ್ತೆ ನೋಡಿ. ಓಕೆ, ಕಿಚನ್. ನಿಮ್ಗೆ ಒಂದು ಮಾಡರ್ನ್ ಲುಕ್ ಬರುತ್ತೆ ಇಲ್ಲಿ ಈ ಏರಿಯಾ ಶಿಫ್ಟ್ ಆದ್ರೆ.
ಇದು ಕಸ್ಟಮರ್ ಬಂದು ಐಲ್ಯಾಂಡ್ ಕಿಚನ್, ಐಲ್ಯಾಂಡ್ ಬೇಕು ಅಂತ ಹೇಳಿದ್ರು ಲಾಸ್ಟ್ ಅಲ್ಲಿ. ಸೊ ಹಾಗಾಗಿ ಐಲ್ಯಾಂಡ್ ಕಾನ್ಸೆಪ್ಟ್ ಮಾಡಿದೀವಿ. ಅದು ಏನಿದೆ ಕಿಚನ್ ಒಂಥರ ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ಸಿಂಪಲ್ ಆಗಿ ಅಂದ್ರೆ ನಿಮ್ಗೆ ಕಲರ್, ಈಗ ಈ ಕಲರ್ ನೋಡಿ, ನಾವು ಡ್ಯುಯಲ್ ಥೀಮ್ ಮಾತ್ರ ಯೂಸ್ ಮಾಡ್ತೀವಿ. ಡ್ಯುಯಲ್ ಥೀಮ್ ಇಲ್ಲಿ ಗ್ರೀನ್ ಮತ್ತೆ ಲೈಟ್ ಕಲರ್ ಇದೆ. ಮಲ್ಟಿಪಲ್ ಕಲರ್ಸ್ ಇಲ್ಲ. ಹೌದು, ನಿಮ್ಗೆ ಎಷ್ಟು ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಆಗುತ್ತೆ ಅವಾಗ ಕ್ಲಸ್ಟರೋಫೋಬಿಯಾ ಅಂತಾರೆ. ಅಂದ್ರೆ ನಿಮ್ಗೆ ಕ್ಲಟರ್ಸ್ ಜಾಸ್ತಿ, ಅಂದ್ರೆ ಇಲ್ಲಿ ಜಾಗ ಚಿಕ್ಕದು ಅನ್ಸುತ್ತೆ. ಬಟ್ ಈ ಜಾಗ ಮಿನಿಮಲಿಸ್ಟಿಕ್ ಆಗಿದ್ರು ಬಟ್ ನಿಮ್ಗೆ ಆ ಫೀಲ್ ಬರ್ತದೆ. ಏನಕ್ಕೆ ಅಂದ್ರೆ ಲೈಟಿಂಗು ಮತ್ತೆ ಕಲರ್ ಯೂಸ್ ಮಾಡಿದೀವಲ್ಲ, ಅದಕ್ಕೋಸ್ಕರ ನಿಮ್ಗೆ ಈ ಲುಕ್ ಬರುತ್ತೆ. ಹೌದೌದು, ಒಂದ್ 2 ಕಲರ್ ಇದೆ ಡೀಸೆಂಟ್ ಆಗಿ. 2 ಕಲರ್ ತುಂಬಾ, ಅಂದ್ರೆ ನಿಮ್ಗೆ ಆ ಫೀಲ್ ಆಗುತ್ತೆ, ಏನೋ ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಅನ್ನೋ ರೀತಿ. ಈಗ ನೀವು ಡ್ಯೂಯಲ್ ಒಬ್ಬರು 5 ಕಲರ್ 6 ಕಲರ್ ಗ್ಲಾಸಿ ಯೂಸ್ ಮಾಡ್ತಾರೆ, ಯೂಸೇ ಮಾಡಬಾರ್ದು. ಗ್ಲಾಸ್ ಸ್ಟೈಲಿಶ್ ಆಗಿದೆ ಬಿಡಿ, ಸಿಂಪಲ್ ಆಗಿ. ಸೊ ಇದಕ್ಕೆ ಬಂದು ನಾವು ಸೂಪರ್ ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಓಕೆ. ಆಮೇಲೆ ಒಳಗಡೆ ಬಂದು ಬರ್ಚ್ ಪ್ಲೈ ಯೂಸ್ ಮಾಡಿದ್ವಿ. ಅವ್ರ ಕಸ್ಟಮರ್ ನಂಗೆ ಬರ್ಚ್ ಪ್ಲೈ ಬೇಕು ಅಂದ್ರೆ ಬರ್ಚ್ ಪ್ಲೈ ಯೂಸ್ ಮಾಡಿ. ಎಲ್ಲೂ ನಿಮ್ಗೆ ಆಂಡುಲೇಷನ್ ಆಗ್ಲಿ, ನೀವು ವಿಡಿಯೋ ಮಾಡಿ ಏನೇ ಮಾಡಿ ನೀವು ಫೋಟೋ ತೆಗೀರಿ, ನಿಮ್ಗೆ ಎಲ್ಲೂ ನಿಮ್ಗೆ ಆಂಡುಲೇಷನ್ ಮತ್ತೆ ಏನು ಇದೊಂದು ಚೂರು ಇದು ಕಾಣಲ್ಲ. ಆಂಡುಲೇಷನ್ ಇದೆ, ಫುಲ್ ಫ್ಲಾಟ್ನೆಸ್ ಇರುತ್ತೆ. ಯಾಕಂದ್ರೆ ರಷ್ಯನ್ ಬರ್ಜ್ ಕ್ವಾಲಿಟಿ ಆಗಿದೆ. ಸೊ ಆ ಕ್ವಾಲಿಟಿ ರಿಫ್ಲೆಕ್ಟ್ ಆಗ್ತಿದೆ ಅಷ್ಟೇ. ಇದೆಲ್ಲ ಏನ್ ಮೆಟೀರಿಯಲ್? ಯಾವುದು ಇದು ಕ್ವಾಡ್ಸ್ ಯೂಸ್ ಮಾಡಿದೀವಿ. ಇದೆಲ್ಲ ಪ್ಲೈ ಎಲ್ಲ ಬಂದು ಬರ್ಚ್ ಪ್ಲೈ ಇದೆ. ಇಲ್ಲೆಲ್ಲ ಜನರಲ್ ಅಸೆಸರೀಸ್ ಯೂಸ್ ಮಾಡಿದ್ವಿ ನಾವು. ಬೇರೆ ಎಲ್ಲ ಇಂಟೀರಿಯರ್ ಯೂಸ್ ಮಾಡ್ತಾ ನಾವು ಅದೇ ಯೂಸ್ ಮಾಡಿ, ನಾವೇನು ಸ್ಪೆಷಲ್ ಆಗಂತೇನಿಲ್ಲ. ಎಟಿಚ್ ಯೂಸ್ ಮಾಡಿದ್ವಿ. ಅದು ಏನು ಆಪ್ಷನ್ಸ್ ಎಲ್ಲ ಬಂದ್ಬಿಟ್ಟಿದೆ ಸರ್. ಏನು ಆಪ್ಷನ್ಸ್ ಇಲ್ಲ, ಓಪನ್ ಆಗೋದು ಆತರ ಎಲ್ಲ ಅಲ್ಲಲ್ಲ. ನಿಮ್ಗೆ ಮನೆಗೆ ಬಂದು ಫಂಕ್ಷನಾಲಿಟಿ ಮೇನ್. ನಿಮ್ಗೆ ಏನ್ ಫಂಕ್ಷನ್ ಸರ್ವ್ ಆಗ್ತಿದೆ ಅಷ್ಟೇ ಬೇಕು. ಅದೆಲ್ಲ ಬಂದಿರೋದು ನಿಮ್ಗೆ ಅದು ವೇಸ್ಟ್ ಅಂತೀನಿ ನಾನು. ನಿಮ್ ಫಂಕ್ಷನಾಲಿಟಿ, ನಿಮ್ಗೆ ಏನು ಡಬ್ಬಿ ಇಡೋಕೆ ಜಾಗ ಬೇಕು, ಇಡ್ತೀರಾ. ಮತ್ತೆ ಇದು ಸ್ಮೂತ್ ಫುಲ್ ಆಗ್ಬೇಕು, ಅದಕ್ಕೆ ಹಾರ್ಡ್ವೇರ್ ಯಾವ್ದು ಯೂಸ್ ಮಾಡ್ಬೇಕು ಅದು ಯೂಸ್ ಮಾಡ್ಬೇಕು. ನೋಡಿ ಅಟ್ರಾಕ್ಟ್ ಆಗ್ತಾರೆ. ಅಟ್ರಾಕ್ಷನ್ ಮಾಡ್ತೀನಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇನ್ನು ಇದಕ್ಕೆ ಟಚ್ ಮಾಡ್ರೆ ಓಪನ್ ಆಗುತ್ತೆ, ಅದು ಮಾಡ್ಬೋದು. ಆಟೋಮೇಷನ್ ಅದೆಲ್ಲ ಮಾಡ್ಬೋದು. ಹೌದು, ಅಂದ್ರೆ ವೈಫ್ ಇನ್ನೊಂದು ಮನೆಯವ್ರ ಹೆಂಗಸ್ರು 10-20 kg ಜಾಸ್ತಿ ಆಗ್ತಾರೆ ಆತರ ಕಿಚನ್ ಯೂಸ್ ಮಾಡಿ. ಏನು ಬೇಡ, ಹಿಂಗಂದ್ರೆ ಓಪನ್ ಆಗುತ್ತೆ. ನೀವು ಟ್ಯಾಬ್ ಅಲ್ಲಿ ಯೂಸ್ ಮಾಡ್ಕೊಂಡು ಕಿಚನ್ ಕೌಂಟರ್ಸ್ ಎಲ್ಲ ಇದ್ ಮಾಡ್ಬೋದು. ಓಕೆ. ಇದು ಬ್ರೇಕ್ಫಾಸ್ಟ್ಗೂ ಸರ್ವ್ ಆಗುತ್ತೆ. ಮತ್ತೆ ವೆಜಿಟೇಬಲ್ಸ್ ವಾಶ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಇಲ್ಲಿ ಅಡುಗೆನೂ ಮಾಡ್ಬೋದು. ಇದು ಮಾಡಲ್ಲ, ವೆಟ್ ಕಿಚನ್. ಅದು ಇನ್ನು ಕೆಲಸ ನಡೀತಾ ಇದೆ ಅಲ್ಲಿ, ಇನ್ನ ಏನಿಲ್ಲ. ಏನಿದೆ ಮೇನ್ ವರ್ಕ್ ಅಲ್ಲಿ? ಮೇನ್ ವರ್ಕ್ ಅಲ್ಲಿ. ಇಲ್ಲಿ ನೀಟ್ ಆಗಿರುತ್ತೆ ನಿಮ್ಗೆ. ಅಲ್ಲಿ ಡ್ರೈ ಕಿಚನ್ ಅಲ್ಲಿ ಎಲ್ಲ ಇದೆ ಆಪ್ಷನ್. ಒಂದು ಕುಕಿಂಗ್ಗೆ, ಡಿಶ್ ವಾಷರ್ ಮತ್ತೆ ಯುಟೆನ್ಸಿಲ್ಸ್ ವಾಷಿಂಗ್ಗೆ. ಇದು ಒಂದು ಟಾಲ್ ಯೂನಿಟ್ ಮೆಟೀರಿಯಲ್ ಇದೆ. ಇಲ್ಲಿ ಬಿಡಿ, ಅದು ಕ್ಲೋಸ್ ಆಗುತ್ತೆ. ನಾವ್ ಇಲ್ಲಿ ಏನೇ ಕಲರ್ ತಗೊಂಡಿದ್ರು ಒಂದು 3-4 ಥೀಮ್ ಅಷ್ಟೇ ಸರ್. ಜಾಸ್ತಿ ಕಲರ್ಸ್ ಯೂಸ್ ಮಾಡಿ, ಫ್ಲಾಶಿ ಮಾಡಿ, POPs ಅದು ಇದು ಕಲರ್ ಎಲ್ಲ ಮಾಡಿದ್ರೆ ಒಂಥರ ವಿಚಿತ್ರ. ಬನ್ನಿ, ಇದು ಸಾಲಿಡ್ ವುಡ್ ಫಿನಿಶ್ ಇದು. ಇದು ನಿಮ್ದೇನ ಬೋರ್ಡು? ಇಂಟೀರಿಯರ್ ಬೈ ವುಡ್ಸ್. ಅದು ಬಂದು ನಮ್ ಬ್ರದರ್ದು, ನ್ಯೂಟೆಕ್ ಇನ್ಫ್ರಾ ಅಂತ. ಇಲ್ಲೇ ಗೃಹ ಪ್ರವೇಶಕ್ಕೆ ಅಂತ ಬಿಟ್ಟಿದ್ವಿ. ಓಕೆ ಓಕೆ. ಎಂಡ್ ಪ್ರಾಜೆಕ್ಟ್ ನಿಮ್ಗೆ ನೀವೇನು ಕಾಲ್ ಮಾಡಂಗಿಲ್ಲ. ನಿಮ್ಗೆ ಬೇಕಾದ್ರೆ ಸರ್ಪ್ರೈಸ್ ಕೊಡ್ತೀವಿ. 1.5 year ಬಿಟ್ಟು ಬಂದ್ರೆ ಮನೇನ. ಇದೇನ್ ಕಾನ್ಸೆಪ್ಟ್? ಟ್ರೀ ಇದೆಯಲ್ಲ ಅದು ಸರ್. ಇಲ್ಲಿ ನಿಮ್ಗೆ ಸ್ಟೇರ್ ಕೇಸ್ ಬಂದಿದೆಯಲ್ಲ, ಈ ಏರಿಯಾ ಬ್ಲಾಕ್ ಅಂದ್ರೆ ವೇಸ್ಟ್ ಆಗ್ತಿತ್ತು. ಸೊ ಹಾಗಾಗಿ ಒಂದು ಪ್ಲಾಂಟೇಶನ್ ಹಾಕಿ ಇಲ್ಲಿ ಕೂತ್ಕೊಳ್ಳೋಕ್ ಜಾಗ ಇದೆ. ಇಲ್ಲಿ ಹಿಂದೆ ಜಾಗ ಇದೆ, ಕೂತ್ಕೋಬಹುದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಬನ್ನಿ, ಇದು ಬನ್ನಿ, ಇಲ್ಲಿ ಪೇರೆಂಟ್ಸ್ ರೂಮ್ ಕರ್ಕೊಂಡು ಹೋಗ್ತೀನಿ. ಇದು ಬಂದು ಪೇರೆಂಟ್ ಅವರು ತಾಯಿಗೆ ರೂಮು. ಇದೆಲ್ಲ ಒಂದು ಸಾಫ್ಟ್ ಫರ್ನಿಶಿಂಗ್ ಆಗಿದೆ. ಓಕೆ. ಇಲ್ಲೆಲ್ಲ ಸ್ವಲ್ಪ ಆಂಡುಲೇಷನ್ ಇದೆಲ್ಲ ರಿಪ್ಲೇಸ್ ಆಗ್ತಿದೆ, ಅದು ಆರ್ಡರ್ ಆಗಿದೆ. ಏನ್ ಮೆಟೀರಿಯಲ್ ಅದು? ಯಾವ್ದು? ಇದು ಫೋಮ್ ಇದೆ. ಇದು ಒಂದು ಗ್ಲಾಸ್ ವಿತ್ ಗೋಲ್ಡನ್ ಸ್ಟ್ರಿಪ್ ಯೂಸ್ ಮಾಡಿದ್ವಿ. ಅಂದ್ರೆ ಲ್ಯಾಮಿನೇಟ್, ಗೋಲ್ಡನ್ ಲ್ಯಾಮಿನೇಟ್. ಇದು ಗ್ಲಾಸ್, ಇದು ಗ್ಲಾಸ್, ಇದು ಫೋಮು. ಇದೆರಡು ಗೋಲ್ಡನ್ ಲ್ಯಾಮಿನೇಟ್. 2 ಸೈಡ್ ಟೇಬಲ್ ಇದೆ, ಕ್ಲೀನಿಂಗ್ ನಡೀತಾ ಇದೆ. ಸೊ ಇದು ಬಂದು ಇಡನ್ ಡೋರ್ ಇದೆ. ನೀವು ಒಳಗಡೆ ವಾಕಿನ್ ವಾರ್ಡ್ರೋಬ್ ಇದೆ. ಬನ್ನಿ, ಅದು ತೋರಿಸ್ತೀನಿ. ಹೋಗಿ ಅಕ್ಕ. ಇದು ಬಂದು ಅವ್ರಿಗೆ ವಾಕಿನ್ ವಾರ್ಡ್ರೋಬ್ ಇದೆ. ಓಪನ್ ವಾರ್ಡ್ರೋಬ್ ಕಾನ್ಸೆಪ್ಟ್. ಇದು ಒಂದು ಜ್ಯುವೆಲರಿ ಟ್ರೇ ಇದೆ. ಇದ್ರ ಮೇಲೆ ಇನ್ನ ಗ್ಲಾಸ್ ಹಾಕಿ ಫಿನಿಶ್ ಮಾಡಿದ್ವಿ. ಸೊ ಸೇಮ್ ಎಲ್ಲ ಜನರಲ್ ಆಗಿ ಏನಿದೆ ಅದೇ ಯೂಸ್ ಮಾಡಿದ್ವಿ. ಎಲ್ಲ ಕಡೆ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ವಿ ನಾವು. ಯಾವ್ದು ಡ್ರಾವರ್ ಚಾನಲ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಸ್ವಲ್ಪ ಕ್ಲೀನಿಂಗ್ ಆಗ್ಬೇಕು. ಕ್ಲೀನಿಂಗ್ ಆದ್ಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. 1-2 ಲೈಟ್ ಬರಬೇಕು. ಇದು ಬಂದು ಟಾಯ್ಲೆಟ್, ಇನ್ನು ಫಿನಿಶಿಂಗ್ ಆಗ್ಬೇಕಿದೆ. ಇದು ಶವರ್ ಇದೆ, ಶವರ್ ಗ್ಲಾಸು.
ಓಕೆ. ಸೀಲಿಂಗ್ ಅಲ್ಲಿ ಸ್ವಲ್ಪ ಲೈಟಿಂಗ್ ಲೈಟಿಂಗ್ ಬರುತ್ತೆ ಅದು ಇನ್ನೂ ಬರುತ್ತೆ. ಸ್ಟ್ರಿಪ್ ಲೈಟ್ ಬರುತ್ತಾ? ಹೌದು, ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ ಅವ್ರಿಗೆ, ಅಂದ್ರೆ ಜ್ಯುವೆಲರಿ ಬಾಕ್ಸ್. ಸೊ ಇದ್ರ ಮೇಲೆ ಗ್ಲಾಸ್ ಬರುತ್ತೆ, ಇದೊಂದು ಟ್ರೇ ಬರುತ್ತೆ ನಿಮ್ಗೆ ವಾಚಸ್ ಎಲ್ಲ ಇಟ್ಕೊಳ್ಳೋದಕ್ಕೆ, ವಾಚ್ ಜ್ಯುವೆಲರಿ. ಬನ್ನಿ ಮನೆಗೆ ಹೈಲೈಟ್ ತೋರಿಸ್ತೀನಿ. ಕಳಿಸ್ತೀವಿ. ಈ ವುಡನ್ಗೆ ಡಾರ್ಕ್ ಥೀಮ್ ನ ಮ್ಯಾಚ್ ಮಾಡಿದ್ವಿ. ಕಾಣ್ತಿದ್ಯಾ? ಅಂದ್ರೆ ನಿಮ್ಗೆ ಈವ್ನಿಂಗ್ ಆಗ್ತಾ ಆಗ್ತಾ ಈ ಏರಿಯಾ ಫುಲ್ ಡಾರ್ಕ್ ಶೇಡ್ ಅಲ್ಲಿ ಇರುತ್ತೆ. ಓಕೆ. ಈವ್ನಿಂಗ್ ಆಗ್ತಾ ಕತ್ಲೆ ಆಗ್ತಾ. ಸೊ ಅವಾಗ ನಿಮ್ಗೆ ಊಟಕ್ಕಾಗ್ಲಿ ಡೈನಿಂಗ್ ಏರಿಯಾ ತುಂಬಾ ಮೈಲ್ಡ್ ಆಗಿರುತ್ತೆ ನಿಮ್ಗೆ. ಸೊ ಬನ್ನಿ, ಇಲ್ಲಿ ನಾವು ಏನಿಲ್ಲ, ಸಿಂಪಲ್ ಟೈಲ್ಸ್ ಯೂಸ್ ಮಾಡಿದ್ವಿ, ಮತ್ತೆ ಇದು ಸಾಲಿಡ್ ವುಡ್ ಯೂಸ್ ಮಾಡಿ ಸ್ಟೇರ್ ಕೇಸ್ ಮಾಡಿದ್ವಿ. ರೆಡ್ ಸಾಲ್ ನ ಸ್ಟೇರ್ ಕೇಸ್ ಆಗಿ ಕನ್ವರ್ಟ್ ಮಾಡಿ, ಸೊ ಇದ ಪಾಲಿಶಿಂಗ್ ಆಗ್ತಾ ಇದೆ. ಇದು ಒಂದು ಟೈಲ್ಸ್ ಯೂಸ್ ಮಾಡಿದ್ವಿ. ಏನ್ ಲೈಟ್ಸ್ ಸೆನ್ಸರಾ ಇಲ್ಲ ಅಂದ್ರೆ? ಇಲ್ಲ, ಇದು ಲೈಟಿಂಗ್ ಅಲ್ಲಿ ಸ್ವಿಚ್ ಆನ್ ಆಗುತ್ತೆ. ಈ ಮನೆಗೆ ಇದೆ ಹೈಲೈಟ್, ಮಿನಿಮಲಿಸ್ಟಿಕ್, ಅಂದ್ರೆ ಕಮ್ಮಿ ಖರ್ಚು ಈ ಏರಿಯಾಗೆ. ಸೊ ಲುಕ್ ಹಾಗೆ ಇದೆ. ಸ್ಕೈಲೈಟ್ ಇದೆ ನೋಡಿ ಮೇಲೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್. ಇದು ಒಂದು ಡ್ಯೂಕೋ ಫಿನಿಶ್ ಆಗಿದೆ. ಇದು ಸಾಫ್ಟ್ ಫರ್ನಿಶಿಂಗ್ ಮಾಡಿದ್ವಿ ನಾವೇನೆ. ಇಲ್ಲಿ ಮ್ಯಾಟ್ರೆಸ್ ಬರುತ್ತೆ. ಅದೇನ್ ಮೆಟೀರಿಯಲ್ ಇದು ಬ್ಯಾಕ್ ಸೈಡ್ ಇರೋದು? ಇದು ಡ್ಯೂಕೋ ಮಾಡಿ, ಇದು ಒಂದು HDHMR ಅಂತ, ಅದು ಹೈ ಡೆನ್ಸಿಟಿ ಹೈ ಮಾಯ್ಚರ್ ರೆಸಿಸ್ಟೆಂಟ್. ಅದರಲ್ಲಿ ನಾವು ಗ್ರೋಯಿಂಗ್ ಮಾಡಿ ಈ ಡಿಸೈನ್ ಬರಬೇಕು ಅಂತೇಳಿ ಡ್ಯೂಕೋ ಫಿನಿಶ್ ಆಗಿದೆ. ಇದು ಒಂದು ಟಿವಿ ಯೂನಿಟ್, ತುಂಬಾ ಮಿನಿಮಲಿಸ್ಟಿಕ್ ಆಗಿದೆ ಅಂತ ಇದಿಲ್ಲ. ಸೊ ನಾನು ಹೇಳಿದೀನಿ ಈ ಪೇಂಟ್ ನ ಕವರ್ ಮಾಡಕ್ ಹೇಳಿದೆ, ಅವ್ರು ಲಾಸ್ಟ್ ಅಲ್ಲಿ ಪೂಜೆಗೆ ಅಂತೇಳಿ ವೇಟ್ ಮಾಡ್ತಾ ಇದ್ದಾರೆ. ಇದು ಫುಲ್ ಒಂದೇ ಕ್ಯೂಬಿಕ್, ಈ ಕ್ಯೂಬ್ ಆಗಿ ಡಿಸೈನ್ ಆಗಿದೆ. ಕಲರ್ ಒಂದೇ ಇರುತ್ತೆ ನಿಮ್ಗೆ. ಬನ್ನಿ ಅವ್ರ ಆಫೀಸ್ ತೋರಿಸ್ತೀನಿ. ಹೋಮ್ ಆಫೀಸ್. ಸೀಲಿಂಗ್ ಅದೇ ಸೇಮ್ ಬರ್ಚ್ ಪ್ಲೈ ಯೂಸ್ ಮಾಡಿದೀವಿ. ಇಲ್ಲಿ ನಿಮ್ಗೆ ಟೈಲ್ಸ್ ಯೂಸ್ ಆಗಿದೆ, ಅದೇ ಟೈಲ್ಸ್ ಯೂಸ್ ಆಗಿದೆ. ಇಲ್ಲಿ ಇದು ಗಾರ್ಡನ್ ಬರುತ್ತೆ ನಿಮ್ಗೆ, ಆರ್ಟಿಫಿಷಿಯಲ್ ಗಾರ್ಡನ್. ಇಲ್ಲಿ ಚೇರ್ ಮತ್ತೆ ಅವ್ರು ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಟೇಬಲ್. ಇಲ್ಲೊಂದು ಸಣ್ಣ ಸಿಟ್ಔಟ್ ಇದೆ. ಸೊ ಇದು ಬಂದು ಈ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಆರಾಮಾಗಿ ಗಾಳಿ ಬರುತ್ತೆ, ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಈ ಏರಿಯಾದಿಂದ ಬಂದು ಆ ಏರಿಯಾ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೋಮ್ ಆಫೀಸ್ ಇದು ಲಿಟ್ರಲಿ. ಬಟ್ ನಿಮ್ಗೆ ಇನ್ನ ಎಲ್ಲ ಎಲಿಮೆಂಟ್ಸ್ ಬಂದು ಫಿನಿಶ್ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು 5 days ಆಗುತ್ತೆ, ಅದಾದ್ಮೇಲೆ ಸಾಫ್ಟ್ ಫರ್ನಿಶಿಂಗ್ ಎಲ್ಲ ಒಂದೊಂದೇ ಬರುತ್ತೆ. ಬನ್ನಿ ಅವ್ರ ವಾರ್ಡ್ರೋಬ್ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಮನೋಜ್ ಬನ್ನಿ. ಇದು ಅವ್ರದ್ದು ಮಾಸ್ಟರ್ ಬೆಡ್ರೂಮ್, ವಾರ್ಡ್ರೋಬ್. ಇದು ನಿಮ್ಗೆ ಅವ್ರದ್ದು ಮಿರರ್ ಇದೆ, ಕೆಳಗಡೆ ಒಂದು ಕನ್ಸೋಲ್ ಬರ್ತಿದೆ, ಅಂದ್ರೆ ಗೋಲ್ಡನ್ ಫಿನಿಶ್ ಅಲ್ಲಿ. ಸೊ ಹಾಗಾಗಿ ಇದು ವಾರ್ಡ್ರೋಬ್ ಇನ್ನೂ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಇದೆ. ಪ್ರತಿಯೊಂದರಲ್ಲೂ ಜ್ಯುವೆಲರಿ ರ್ಯಾಕ್ ಕೊಟ್ಟಿದೀವಿ. ಜ್ಯುವೆಲರಿ ರ್ಯಾಕ್, ವಾಚ್ ರ್ಯಾಕ್, ಅವ್ರು ಏನಾದ್ರು ಜ್ಯುವೆಲರಿ ಇಟ್ಕೊಳ್ಳೋದ್ರೆ ಇಟ್ಕೋಬಹುದು. ಸೊ ಎಲ್ಲ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ವಿ ಅವ್ರಿಗೆ, ಯಾವುದೂ ಇಲ್ಲ. ಇಷ್ಟು ರಫ್ ಆಗಿ ಯೂಸ್ ಮಾಡಿದ್ರು ನಾಟ್ ಎನ್ ಇಶ್ಯೂ. ಇದು ಬಂದು ನೋಡಿ, ಇದು ಬಂದು ತುಂಬಾ ಕಡೆ ಇಂಟೀರಿಯರ್ ಅವ್ರಿಗೆ ತಪ್ಪೇನ್ ಮಾಡ್ತಾರೆ, ದೊಡ್ಡ ಪ್ರೊಫೈಲ್ ಆಗ್ತಾರೆ. ಇದು ಸ್ಲಿಮ್ ಪ್ರೊಫೈಲ್ ಆಗ್ತದೆ. ಇದು ಎಕ್ಸ್ಪೆನ್ಸಿವ್, ಬಟ್ ಆದ್ರೂ ಆ ಲುಕ್ ಬರುತ್ತೆ ನಿಮ್ಗೆ. ನೋಡಿ ಡೋರ್ ಫ್ರೇಮ್ ಎಷ್ಟು ತಿನ್ ಆಗಿದೆ. ತುಂಬಾ ಜನ ಏನ್ ಮಾಡ್ತಾರೆ, ದುಡ್ಡು ಉಳಿಸೋದಕ್ಕೆ ಈ ಫ್ರೇಮ್ ನ ದೊಡ್ಡದು ಮಾಡ್ಬಿಡ್ತಾರೆ. ಲುಕ್ ಚೆನ್ನಾಗಿರ್ಬೇಕು ಅಂದ್ರೆ, ಲುಕ್ ಚೆನ್ನಾಗಿರ್ಬೇಕಾದ್ರೆ ಜಸ್ಟ್ ಒಂದು 10,000-15,000 ಜಾಸ್ತಿ ಆಗ್ಬೋದು, ಬಟ್ ಕಸ್ಟಮರ್ ಆ ಲುಕ್ ಅದರಲ್ಲೇ ಬರುತ್ತೆ. ಮತ್ತೆ ಒಬ್ಬರು ಏನ್ ಮಾಡ್ತಾರೆ, ಪ್ರೊಫೈಲ್ ಹ್ಯಾಂಡಲ್ ಆಗ್ತಾ, ನಮ್ ನೋಡಿ ಇದಕ್ಕೆ ಅಂತಾನೆ ಪ್ರೊಫೈಲ್ ಬರುತ್ತೆ, ಹ್ಯಾಂಡಲ್ ಪ್ರೊಫೈಲ್ 4 feet ಹ್ಯಾಂಡಲ್ ಪ್ರೊಫೈಲ್ ಬರುತ್ತೆ. ಓಕೆ. ಇದು ಒಂದು ಟಾಯ್ಲೆಟ್ ಆಸ್ ಯೂಶುವಲ್, ಕೆಳಗಡೆ ಹೇಗಿದೆ ಹಾಗೆ ಇಲ್ಲೂ ಹಾಗೆ ಇದೆ. ಇದೆಲ್ಲ ಜನರಲ್ ಆಗಿ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ, ಇದಿಲ್ಲ. ಇದು ಮೆಟೀರಿಯಲ್ ಇದು ಒಂದು WPC ಸೀಲಿಂಗ್ ಮಾಡಿದೀವಿ. ಈ ಕಲರ್ಗೆ ಆ ಕಲರ್ ಥೀಮ್ ನ ತಗೊಂಡು ಮ್ಯಾಚ್ ಮಾಡಿದ್ದು. ನಮ್ಮಲ್ಲೆಲ್ಲ ನಿಮ್ಗೆ ಪೇಂಟ್ ಎಲ್ಲ ಬಂದು ಕ್ಯೂಬಾಯ್ಡ್, ಅಂದ್ರೆ ಒಂದೇ ಕಲರ್ ಇರುತ್ತೆ, ವಾಲ್, ಸೈಡ್, ಸೀಲಿಂಗ್.
ಎಲ್ಲ ಒಂದೇ ಕಲರ್ ಇರುತ್ತೆ. ತುಂಬಾ ಜಾಸ್ತಿ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಹೇಳಿ. ಜಾಸ್ತಿ ಕಲರ್ ಹಾಕ್ಲೇಬಾರ್ದು ಮನೆಗೆ. ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಈಗ ಕಿಡ್ಸ್ ರೂಮ್. ಕಿಡ್ಸ್ ರೂಮ್ ಅಲ್ಲಿ ಅವರು ಇನ್ಸಿಸ್ಟ್ ಮಾಡಿದ್ರು ಲ್ಯಾವೆಂಡರ್ ಕಲರೇ ಬೇಕು ಅಂತ ಹೇಳಿ. ಇದು ಅವ್ರದ್ದು ಕಲರ್ ಸೆಲೆಕ್ಷನ್, ಅವ್ರ ಕಲರ್ ಸೆಲೆಕ್ಷನ್. ಓಕೆ. ಸೊ ಇನ್ನೂ ಸ್ವಲ್ಪ ಕೆಲಸ ಇದೆ, ಟಚ್ ಅಪ್ ಎಲ್ಲ ಇದೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಕಲರ್ ನೋಡಿದ ತಕ್ಷಣ ಇದು ಕಿಡ್ಸ್. ಹೌದು. ನಿಮ್ಗೆ ಇದ್ರಲ್ಲಿ ಅರ್ಧ ಬರ್ಚ್ ಪ್ಲೈ, ಅರ್ಧ ಇದು ಫಿನಿಶ್ ಆಗಿದೆ. ಏನು POP. ಅದು ಕನ್ಸೋಲ್ ಅಲ್ಲಿ ಬರುತ್ತದೆ. ಅದು ಸಿಟ್ಔಟ್ ಇದೆ. ಇಲ್ಲಿ ಮಾರ್ಬಲ್ ಹಾಕಿ ಕೂತಿದ್ದಾರೆ. ಅಂದ್ರೆ ಇಲ್ಲಿ ಫೋಮ್ ಬರುತ್ತೆ, ಇಲ್ಲೊಂದು ಮಗಳಿಗೆ ಕೂತ್ಕೊಳ್ಳೋಕೆ, ಅಂದ್ರೆ ಕೂತ್ಕೊಂಡು ಮಳೆ ಗಿಳೆ ಬಂದಾಗ ನೋಡೋದಕ್ಕೆ ಚೆನ್ನಾಗಿದೆ. ಸೀನಿಕ್ ವ್ಯೂ. ಹೌದೌದು, ಚೆನ್ನಾಗಿದೆ. ಬನ್ನಿ ಇಲ್ಲಿ. ಓಕೆ. ಇಲ್ಲಿ ಇದು ಬಾಲ್ಕನಿ ಬೇರೆ ಇದೆ. ಬಾಲ್ಕನಿ ಇದೆ. ಬಾಲ್ಕನಿ ಹೋಗೋಣ ಬನ್ನಿ. ಬನ್ನಿ, ಇಲ್ಲಿ ನೋಡ್ಬೇಕಂತ. ಇದು ಒಂದು ವಾಕಿನ್ ವಾರ್ಡ್ರೋಬ್. ಇಲ್ಲೂ ವಾಕಿನ್ ವಾರ್ಡ್ರೋಬ್ ಇದೆ. ಡೋರ್ ತೆಗ್ದಿದ್ದಾರೆ, ಕೆಲಸ ನಡೀತಾ ಇದೆ. ಬ್ಯೂಟಿಫುಲ್ ಆಗಿದೆ. ಈ ವಾರ್ಡ್ರೋಬ್ ಮಗಳಿಗೆ. ಸೊ ಅದೇ ಕಲರ್ ಥೀಮ್ ಇಲ್ಲೂ ಕಂಟಿನ್ಯೂ ಮಾಡಿದೀವಿ ನಾವು. ಓಕೆ. ಇದೇ ತರ ಲೈಟ್ಸ್ ಅಲ್ಲೂ ಬರುತ್ತೆ ನಾವು. ಹೌದೌದು. ಓಕೆ. ಕೆಲವೊಂದು ಲೈಟ್ಸ್ ಆನ್ ಆಗ್ಬೇಕು, ಇನ್ನ ವೇಟ್ ಮಾಡಿ. ಇಲ್ಲ, ಆನ್ ಆಗುತ್ತೆ. 2 ಲೈಟ್ಸ್ ನೋಡಿ, ಇವಾಗ ಆನ್ ಆಗುತ್ತೆ. ಸೀಲಿಂಗ್ ಬಾಲ್ಕನಿ ತೋರಿಸಿ. ಈಗ ನೋಡಿ, ನಿಮ್ಗೆ ಟಿವಿ ಯೂನಿಟ್ ಹೇಗೆ ಕಾಣುತ್ತೆ ಇಲ್ಲಿಂದ. ಲೈಟಿಂಗ್ಸ್ ಎಲ್ಲ ಬರಂದಾಗ ಬನ್ನಿ, ಬಾಲ್ಕನಿ ವ್ಯೂ ನೋಡಿ. ಬಾಲ್ಕನಿ. ಬಾಲ್ಕನಿ. ಇದು ಟೆರೆಸ್ಗೆ ಹೋಗೋದಕ್ಕೆ. ಇನ್ನೊಂಚೂರು ವರ್ಕ್ ಪೆಂಡಿಂಗ್ ಇದೆ, ನಡೀತಾ ಇದೆಲ್ಲ. ಪೇಂಟ್ ಎಲ್ಲ ಫಿನಿಶ್ ಆದ್ಮೇಲೆ ಇದು ಮಾಡ್ತೀವಿ. ಅವ್ರಿಗೆ ಪಿರಮಿಡ್ ಶೇಪ್ ಅಲ್ಲಿ ನಾವು ಸ್ಕೈಲೈಟ್ ಹಾಕಿದೀವಿ ನೋಡಿ, ಪಿರಮಿಡ್ ಶೇಪ್ ಅಲ್ಲಿ. ಕನ್ಸ್ಟ್ರಕ್ಷನ್ ಎಷ್ಟು ದಿವಸ ಆಯ್ತು, ಮತ್ತೆ ಇಂಟೀರಿಯರ್ ವರ್ಕ್? ಸರ್, ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ನಿಯರ್ಲಿ ಅಂದ್ರೆ 18 months ಇಂದ ನಿಯರ್ಲಿ 2 years ಹತ್ರ ಕಂಪ್ಲೀಷನ್ ಬರ್ತಿದೆ ಕನ್ಸ್ಟ್ರಕ್ಷನ್. ಇಂಟೀರಿಯರ್ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 90 days ಹತ್ರ ಆಗಿದೆ. ಇನ್ನೊಂದು 10 days 100 days ಅಂದ್ಕೊಳ್ಳಿ, ಕಂಪ್ಲೀಷನ್ ಆಗುತ್ತೆ. ಫುಲ್ ಪ್ರಾಜೆಕ್ಟ್ ಕೂಡ ದೊಡ್ಡದು ಅನ್ಸುತ್ತೆ, ಅದಕ್ಕೋಸ್ಕರ. ಪ್ರಾಜೆಕ್ಟ್ ಸ್ವಲ್ಪ ಡೆನ್ಸಿಟಿ ವೈಸ್ ಕಮ್ಮಿನೇ ಇದೆ. ಇಂಟೀರಿಯರ್ ಡೆನ್ಸಿಟಿ ಅಷ್ಟು ಮಿನಿಮಲಿಸ್ಟಿಕ್ ಆಗಿ ಮಾಡಿದೀವಿ ಇಲ್ಲಿ. ಕಸ್ಟಮರ್ ಅಪ್ರಿಸಿಯೇಷನ್ ಬಂದಿದೆ. ಕಸ್ಟಮರ್ ಹ್ಯಾಪಿ ಆಗಿದ್ದಾರೆ. ನೈಸ್ ಸರ್, ಚೆನ್ನಾಗಿದೆ. ಬೆಂಗಳೂರು ಮತ್ತೆ ಹೇಳಿದ್ರೆ ಸೌತ್ ಇಂಡಿಯಾ ಫುಲ್ ಕೇಟರ್ ಮಾಡ್ಕೊಡ್ತೀವಿ ಸರ್. ಅಂದ್ರೆ ವರ್ಕ್ ಡೆನ್ಸಿಟಿ ಮೇಲೆ ಹೋಗುತ್ತೆ. ಜಾಸ್ತಿ ಪ್ರಾಜೆಕ್ಟ್ ಬೆಂಗಳೂರಲ್ಲಿ ಇರುತ್ತೆ. ಜಾಸ್ತಿ ಬೆಂಗಳೂರಲ್ಲಿ ಇರುತ್ತೆ. ಹೈದರಾಬಾದ್ ಅಲ್ಲಿ ಮಾಡ್ತಿದೀವಿ, ಸಣ್ಣ ಪುಟ್ಟ ನಡೀತಾ ಇದೆ.